ಈ ಸಲ ಬರೋ ಎಕ್ಸಾಮಲ್ಲಿ ಈ ಕ್ವಶನ್ ಏನಾದರೂ ಇಲ್ಲ ಅಂತಂದರೆ ನೀವು ಎಕ್ಸಾಮ್ ಬರೆಯೋ ಸೆಂಟ್ರಲ್ಲೇ ಅಲ್ಲೇ ನಿಮ್ಗೆ ಈ ಕ್ವಶನ್ನ ಚೇಂಜ್ ಮಾಡಿ ನಾನು ಹೇಳಿರೋ ಈ ಕ್ವಶನ್ ನಿಮಗೆ ಕೊಡ್ತಾರೆ. ಸೆಕೆಂಡ್ ಇಯರ್ DMLT ಮೈಕ್ರೋಬಯಾಲಜಿಯಲ್ಲಿ ಈ ಕ್ವಶನ್ನು ಪಕ್ಕಾ ಅಂದರೆ ಪಕ್ಕಾ ಬಂದೇ ಬರುತ್ತೆ. ಹೌದು, ನೀವೇನು ಕೇಳಿಸ್ಕೊಂಡ್ರಿ, ಅದು ನಿಜಾನೇ. ಈಗ ನಾನು ಹೇಳ್ತಿರೋ ಕ್ವಶನ್ನು 100 ಅಲ್ಲ 200% ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಆದರೆ ಇದು 5 ಮಾರ್ಕ್ಸಿಗೂ ಬರ್ಬೋದು, 3 ಮಾರ್ಕ್ಸಿಗೂ ಬರ್ಬೋದು, ಅದು ಬೋರ್ಡರ್ ಕೈಲಿರುತ್ತೆ. ಬಟ್ ಈ ಕ್ವಶನ್ ಇಲ್ದಲೇ ಪೇಪರು ಪ್ರಿಂಟೇ ಆಗಲ್ಲ. ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ನಲ್ಲಿ DMLT ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ಒಂದು ಬ್ಲೂ ಪ್ರಿಂಟ್ಗಳು ಇರಲ್ಲ. ಅದರಿಂದ ಸ್ಟೂಡೆಂಟ್ಸ್ಗಳಿಗೆ ಯಾವ ಚಾಪ್ಟರಿಂದ ಕ್ವಶನ್ ಬರುತ್ತೆ ಅಂತ ಹೇಳೋದು ತುಂಬಾ ಕಷ್ಟ. ಆದರೆ ಇಲ್ಲಿ ಹಳೇ ವರ್ಷದ ಕ್ವಶನ್ ಪೇಪರ್ಗಳನ್ನ ಹಿಡ್ಕೊಂಡು ನೀವು ಗೆಸ್ ಮಾಡ್ಬೋದು. ಬಟ್ ನೀವು ಇದೇ ಥರ ಹಳೆ ವರ್ಷದ ಕ್ವಶನ್ ಪೇಪರ್ ಇಟ್ಕೊಂಡು ನೋಡಿದರೆ ನಿಮಗೆ ಸುಮಾರು ಸಲ ಈ ಕ್ವಶನ್ನು ಕಾಣಿಸ್ಕೊಂಡಿರುತ್ತೆ. ಈ ಸಲನೂ ಇದು 100ಗೆ 200% ಸಿಗುತ್ತೆ ನಿಮ್ಮ ಪೇಪರಲ್ಲಿ. ನೀವು ಆರಾಮಾಗಿ ಇದನ್ನ ಒಂದ್ಸತಿ ಓದಿದ್ರೆ 5 ಮಾರ್ಕ್ಸಿಗೂ ಬರಿಬೋದು, 3 ಮಾರ್ಕ್ಸಿಗೂ ಬರಿಬೋದು. ಇಲ್ಲ ಅಂತಂದರೆ 5, 3 ಎರಡಕ್ಕೂ ಕ್ವಶನ್ ಬಂದಿತ್ತು ಅಂದರೆ ನಿಮ್ಗೆ ಇನ್ನೂ ಒಳ್ಳೆಯದು. 5 + 3 8 ಮಾರ್ಕ್ಸ್ ನಿಮಗೆ ಅಲ್ಲೇ ಬಂದೋಗ್ಬಿಡುತ್ತೆ. ಆದರೆ ಇಲ್ಲಿ ಖುಷಿ ವಿಚಾರ ಏನು ಅಂತಂದರೆ ನೀವು ಒಂದು ಸಲ ಓದಿದ್ರೆ ನಿಮಗೆ 5 ಮಾರ್ಕ್ಸು ಇಲ್ಲ 3 ಮಾರ್ಕ್ಸು ನಿಮ್ಮ ಜೇಬಲ್ಲಿದ್ದಂಗೆ. ಆ ಕ್ವಶನ್ನ ಯಾವುದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಅದನ್ನು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಇವ್ರ ನೋಟ್ಸ್ ಬೇಕಿದ್ರೆ ಕಮೆಂಟಲ್ಲಿ ನೋಟ್ಸ್ ಅಂತ ಕಮೆಂಟ್ ಮಾಡಿ. ಈ ಕ್ವಶನ್ನಿಗೆ ಪರ್ಟಿಕ್ಯುಲರಾಗಿ ಆನ್ಸರ್ನ ಕಳಿಸ್ತೀನಿ. ನೋಡಿ, ಇವರು ಒಬ್ಬ ಜರ್ಮನ್ ಸೈಂಟಿಸ್ಟು. ಇವರು ಸ್ಟಾರ್ಟಿಂಗ್ ಡೇಸ್ನಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಮೇಲೆ ತುಂಬ ವರ್ಕ್ ಮಾಡ್ತಾರೆ. ಅದಕ್ಕೆ ಇವರನ್ನ ತುಂಬ ಜನ ಫೌಂಡರ್ ಆಫ್ ಬ್ಯಾಕ್ಟೀರಿಯಾಲಜಿ ಅಂತಲೂ ಕರೀತಾರೆ. ಇನ್ನು ಕೆಲವು ಜನ ಫಾದರ್ ಆಫ್ ಮೆಡಿಕಲ್ ಮೈಕ್ರೋಬಯಾಲಜಿ ಅಂತಲೂ ಕರೀತಾರೆ. ಫಸ್ಟ್ ಟೈಮು ಬ್ಯಾಕ್ಟೀರಿಯಾ ಅನ್ನೋದು ಒಂದು ರೋಗಕ್ಕೆ ಕಾರಣವಾಗಬಹುದು ಅಂತ ಹೇಳಿದ ವ್ಯಕ್ತಿ ಇವರು. 1976ರಲ್ಲಿ ಬ್ಯಾಸಿಲಸ್ ಆಂಥ್ರಾಸಿಸ್ ಎಂಬ ಬ್ಯಾಕ್ಟೀರಿಯಾನೇ ಆಂಥ್ರಾಕ್ಸ್ ಎಂಬ ರೋಗಕ್ಕೆ ಕಾರಣ ಎಂದು ಇವರು ಸಾಬೀತನ ಮಾಡ್ತಾರೆ, ಅಂದರೆ ಪ್ರೂವ್ ಮಾಡ್ತಾರೆ. 1982ರಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಅಥವಾ TB ಎಂಬ ರೋಗಕ್ಕೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಬ್ಯಾಕ್ಟೀರಿಯಾವೇ ಕಾರಣವೆಂದು ಇವರು ಪ್ರೂವ್ ಮಾಡ್ತಾರೆ. ಅದಕ್ಕೋಸ್ಕರ ಇವರಿಗೆ 1905ರಲ್ಲಿ ನೋಬೆಲ್ ಪ್ರೈಸ್ ಕೂಡ ಸಿಗುತ್ತೆ. ಇನ್ನು 1983ರಲ್ಲಿ ಕಾಲೆರಾ ಎಂಬ ರೋಗಕ್ಕೆ ವಿಬ್ರಿಯೋ ಕಾಲೆರಾ ಎಂಬ ಬ್ಯಾಕ್ಟೀರಿಯಾವೇ ಕಾರಣ ಎಂದು ಇವರು ತಿಳಿಸುತ್ತಾರೆ. ಇದರಿಂದ ಅವರು ಈ ಒಬ್ಬರಿಂದ ಒಬ್ಬರಿಗೆ ಹರಡೋ ಕಾಯಿಲೆಗಳಿಗೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಬ್ಯಾಕ್ಟೀರಿಯಾಗಳೇ ಕಾರಣ ಅಂತ ಇನ್ನೂ ಗಟ್ಟಿಯಾಗಿ ಅದನ್ನು ಬಲಪಡಿಸ್ತಾರೆ. ಅವ್ರು ತೆಗೆದಿರೋ ಬ್ಯಾಕ್ಟೀರಿಯಾದು ಫೋಟೋಗಳನ್ನು ಮತ್ತು ಅವರ ಇನ್ವೆಸ್ಟಿಗೇಷನ್ ಪೇಪರ್ಗಳನ್ನು ಜನರ ಮುಂದೆ ಇಡ್ತಾರೆ. ಇಟ್ಟು ಅದನ್ನು ತುಂಬ ಬಲವಾಗಿ ಪ್ರೂವ್ ಮಾಡ್ತಾರೆ. ಇನ್ನು ಈ ಅನಿಮಲ್ಸ್ ಬಾಡಿ ಅಥವಾ ಪ್ರಾಣಿಗಳ ದೇಹ ಬ್ಯಾಕ್ಟೀರಿಯಾ ಇನ್ನೂ ಹೆಚ್ಚಾಗಿ ಬೆಳೆಯಲು ಅಥವಾ ಇನ್ನೂ ಸ್ಪ್ರೆಡ್ ಆಗಲು ಇದೊಂದು ಒಳ್ಳೆಯ ಜಾಗ ಅಂತ ಇವರು ಪ್ರೂವ್ ಮಾಡ್ತಾರೆ. ಇಷ್ಟೆಲ್ಲ ಸಾಧನೆ ಮಾಡಿರೋ ಇವ್ರ ಹೆಸರು ರಾಬರ್ಟ್ ಕೋಚ್ ಅಂತ.